ಪ್ರಕೃತಿ ಪುರುಷ ಸಮಾಗಮ ಇತಿ ಯೋಗ ಅಂತಕ್ಕಂಥ ಒಂದು ವ್ಯಾಖ್ಯಾನ ಇದೆ. ಭಕ್ತಿ ಯೋಗ ಅಂದ್ರೆ ಏನು, ಸಾಂಖ್ಯ ಯೋಗ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು, ರಾಜಯೋಗ ಅಂದ್ರೆ ಏನು ಅನ್ನುವುದನ್ನ ಸವಿವರವಾಗಿ ವಿವರಿಸ್ತಾನೆ. ನಾವು ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಆಗ್ತಕ್ಕಂಥ ಯೋಗ ಪ್ರಾಪ್ತಿ ನಮಗಾಗ್ತದೆ. ನಮಸ್ತೆ ಆತ್ಮೀರೆ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀರೆ, ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಹಾಗೂ ಹ್ಯಾಪಿ ಫಾದರ್ಸ್ ಡೇ ಕಾಕತಾಳೀಯವಾಗಿ ಇವೆರಡೂ ಕೂಡ 21ನೇ ತಾರೀಕೆ ಬಂದಿದೆ. ಆತ್ಮೀರೆ, ಪ್ರತಿ ವರ್ಷ ಜೂನ್ ಮಾಹೆಯಲ್ಲಿ 21ನೇ ತಾರೀಕು ಬಂತು ಅಂತಂದರೆ ಅದು ಇಂಟರ್ನ್ಯಾಷನಲ್ ಯೋಗ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಯಾಕೆ ಅದೇ ದಿನವನ್ನು ಇಟ್ಕೊಂಡಿದ್ದೀವಿ ಅಂತಂದರೆ, ಆ ದಿನ ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ. ಯೋಗ ಅಂತಂದರೆ ಸ್ವಾಮಿ ವಿವೇಕಾನಂದರು ನಮಗೆ ತಟ್ಟಂತ ನೆನಪಾಗ್ತಾರೆ. ಹಾಗಾಗಿ ಅವರ ಹೆಸರಲ್ಲಿ ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಈ ಯೋಗ ಅಂದರೆ ಏನು, ಯಾರು ಇದರ ಪಿತಾಮಹ ಅನ್ನೋದನ್ನು ತಿಳಿಯೋಣ. ಯೋಗವನ್ನು ಕಂಪೈಲ್ ಮಾಡಿದವರು ಪತಂಜಲಿ ಮುನಿ. ಪತಂಜಲಿಯವರು ನಮಗೆ ಅಷ್ಟಾಂಗ ಯೋಗವನ್ನು ಹೇಳಿಕೊಟ್ರು. ಏನು ಅಷ್ಟಾಂಗ ಯೋಗ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯನ್ನು ಒಳಗೊಂಡಂಥ ಈ ಅಷ್ಟಾಂಗ ಯೋಗದಲ್ಲಿ 3ನೇದು ಆಸನ. ಯಮ ನಿಯಮ ಆದಮೇಲೆ ಆಸನ ಬರ್ತದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಯೋಗ ಕ್ಲಾಸು ಅಥವಾ ಯೋಗ ಟೀಚರ್ ಅಂದರೆ ನಮಗೆ ತಟ್ಟಂತ ನೆನಪಾಗೋದು ಬರೀ ಆಸನ ಮಾತ್ರ. ಆಸನ ಅಂತಕ್ಕಂಥದ್ದು ಈ ಅಷ್ಟಾಂಗ ಯೋಗದಲ್ಲಿ 3ನೇ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಮುಂಚೆ ಯಮ ಮತ್ತು ನಿಯಮ ಪಾಲನೆಯಾಗದೆ ಆಸನ ಸಿದ್ಧಿ ಆಗುವುದಿಲ್ಲ. ಈ ಆಸನಕ್ಕಷ್ಟೇ ಸೀಮಿತವಾಗಿದ್ದರೆ ಅದು ಪರಿಪೂರ್ಣವಾದ ಯೋಗ ಆಗೋದಿಲ್ಲ. ಅದರ ಮುಂದೆ ಏನಿದೆ? ಆಮೇಲೆ ಪ್ರಾಣಾಯಾಮ, ನಂತರ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಯೊಂದಿಗೆ ಯೋಗ ಪರಿಸಮಾಪ್ತಿಗೊಳ್ತದೆ. ಯೋಗ ಅಂತಂದರೆ, ಈ ಯೋಗ ಅನ್ನೋ ಶಬ್ದ ಬಂದಿದ್ದೇ ಯುಜ್ ಅಂತಕ್ಕಂಥ ಸಂಸ್ಕೃತದ ಒಂದು ಶಬ್ದದ ಮೂಲದಿಂದ ಬಂದಿದ್ದಿದ್ದು. ಯುಜ್ ಅಂತಂದರೆ ಸೇರೋದು ಅಂತ, ಯೋಗ ಅಂತಂದರೆ ಸೇರೋದು. ಅದಕ್ಕೆ ವಿರುದ್ಧವಾದ ಪದ ಯಾವುದು? ವಿಯೋಗ, ಪತ್ನಿ ವಿಯೋಗ, ಧನ ವಿಯೋಗ, ಅಧಿಕಾರ ವಿಯೋಗ. ಆ ಯೋಗ ನನಗಿಲ್ಲ ಅಂತ. ಯೋಗ ಅಂತಂದರೆ ಎರಡು ಕೂಡುವುದು. ಅಂದರೆ ಒಂದು ಪ್ರಕೃತಿ ಪುರುಷ ಸಮಾಗಮ ಇತಿ ಯೋಗ ಅಂತಕ್ಕಂಥ ಒಂದು ವ್ಯಾಖ್ಯಾನ ಇದೆ. ಹಾಗೆ ಶರೀರ ಮನಸ್ಸು ಒಟ್ಟಾಗಿ ಬೆರೆತಾಗ ಅಲ್ಲಿಯೂ ಕೂಡ ಯೋಗ ಆಗ್ತದೆ. ಸೊ ಯೋಗದಲ್ಲಿ ಹಠಯೋಗ ಅಂತ ಒಂದಿದೆ. ಹಠಯೋಗ ಅಂತಂದರೆ ಭಾಳ ಜನ ತಪ್ಪಾಗಿ ತಿಳ್ಕೊಂಡಿರ್ತಕ್ಕಂಥದ್ದು ಏನು ಅಂತಂದರೆ, ಹಠ ಅಂದರೆ ಬಲವಂತದಿಂದ ದೇಹ ದಂಡನೆ ಮಾಡಿ ಶರೀರವನ್ನು ಬೆಂಡು ಮಾಡ್ತಕ್ಕಂಥದ್ದು ಆಸನಗಳ ಮೂಲಕ ಅಂತ. ಆದರೆ ಹಠ ಅಂತಂದರೆ ಹಮ್ ಆ್ಯಂಡ್ ಟಮ್. ಹಮ್ ಅಂದರೆ ಸೂರ್ಯ, ಟಮ್ ಅಂದರೆ ಚಂದ್ರ. ಇವರಿಬ್ಬರೂ ಕೂಡಿದಾಗ, ಇವರಿಬ್ಬರೂ ಸಮಸ್ಥಿತಿಯಲ್ಲಿದ್ದಾಗ ಯೋಗ ಪ್ರಾಪ್ತಿಯಾಗ್ತದೆ. ಅಂದರೆ ಸಮತ್ವಂ ಯೋಗ ಉಚ್ಯತೆ. ಅದು ಯೋಗಕ್ಕಿರ್ತಕ್ಕಂಥ ನಿಜವಾದ ಡೆಫಿನೇಷನ್. ಇದು ಹಮ್ ಯಾವುದು, ಟಮ್ ಯಾವುದು? ಸೂರ್ಯ ಯಾರು, ಚಂದ್ರ ಯಾರು, ಅವ್ರು ಹೆಂಗೆ ಸೇರ್ತಾರೆ? ಈ ಸೂರ್ಯ ಚಂದ್ರ ಸೇರ್ತಕ್ಕಂಥದ್ದೇ ಯೋಗ ಅಂತ ಒಂದು ಕಡೆ ಹೇಳ್ತದೆ. ಈ ಸೂರ್ಯ ಬರೋದು ಹಗಲಲ್ಲಿ, ಚಂದ್ರ ಬರೋದು ರಾತ್ರಿಯಲ್ಲಿ. ಇವರಿಬ್ಬರು ಒಟ್ಟಿಗೆ ಸೇರಲ್ವಲ್ಲ ಅಂತ ನಿಮಗೆ ಸಂಶಯ ಬರ್ಬೋದು. ಆ ಸೂರ್ಯ ಚಂದ್ರರೇ ನಮ್ಮ ಶರೀರದಲ್ಲಿ ಪ್ರಾಣನಾಡಿಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಮುಖ್ಯವಾದ 3 ಪ್ರಾಣನಾಡಿಗಳಿವೆ. ಇದು ಪಿಂಗಳ, ಇದು ಈಡ. ಇವೆರಡೂ ಸಮ ಇದ್ದರೆ ಅದು ಸುಷುಮ್ನ. ಇವೆರಡೂ ಕೂಡಿದಾಗ ನಮ್ಮ ಪ್ರಜ್ಞೆ ಸುಷುಮ್ನ ನಾಡಿಯಲ್ಲಿ ಊರ್ಧ್ವಮುಖವಾಗಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಹೋಗ್ತದೆ. ಇವೆರಡೂ ಕೂಡದೇ ಇದ್ದಾಗ ಏನಾಗ್ತದೆ? ಪ್ರಜ್ಞೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ವರ್ಟಿಕಲ್ಲಾಗಿ ಹೋಗೋ ಬದಲು ಆರಿಜೆಂಟಲಾಗಿ ಸುತ್ತಿರ್ತದೆ. ಸೊ ಇದನ್ನು ಸಮಸ್ಥಿತಿಗೆ ತರ್ತಕ್ಕಂಥದ್ದೇ ಯೋಗದ ಮೂಲ ಉದ್ದೇಶ. ಅಂದರೆ ಈಡ ಪಿಂಗಳವನ್ನು ಸಮಸ್ಥಿತಿಗೆ ತರೋದ್ರ ಮೂಲಕ ನಮ್ಮ ಪ್ರಜ್ಞೆಯನ್ನು ಸುಷುಮ್ನ ಹಾದಿಯಲ್ಲಿ ಸಹಸ್ರಾರಕ್ಕೆ ಏರಿಸ್ತಕ್ಕಂಥ ಸಾಧನೆಯೇ ಹಠಯೋಗ. ಹಠಯೋಗ ಅಂದರೆ ಬರೀ ದೇಹಕ್ಕೆ ಸೀಮಿತವಾದ ಯೋಗ ಅಲ್ಲ. ಆದರೆ ದೇಹ ಕೂಡ ಬಹಳ ಮುಖ್ಯ.
ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾನೆ ಕಾಳಿದಾಸ. ದೇಹ ಸುಸ್ಥಿತಿಯಲ್ಲಿದ್ದರೆ ಮನಸ್ಸು ಆರೋಗ್ಯವಾಗಿರ್ತದೆ. ಆರೋಗ್ಯವಾದ ಶರೀರದಲ್ಲಿ ಆರೋಗ್ಯವಾದ ಮನಸ್ಸಿರ್ತದೆ. ಸೊ ಹೀಗೆ ಈ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳ ಮೂಲಕ ನಾವು ಭಗವಂತನಲ್ಲಿ ಐಕ್ಯ ಆಗ್ತಕ್ಕಂಥ ಒಂದು ಸಾಧನೆಯೇ ಯೋಗದ ಮೂಲ ಉದ್ದೇಶ. ಅಂದರೆ ಪ್ರಕೃತಿ ಪುರುಷನಲ್ಲಿ ಐಕ್ಯವಾಗ್ತಕ್ಕಂಥದ್ದು, ಆತ್ಮ ಪರಮಾತ್ಮನಲ್ಲಿ ಐಕ್ಯವಾಗ್ತಕ್ಕಂಥ ಅನುಸಂಧಾನವೇ ಯೋಗ. ಯೋಗದ ಮೂಲ ಉದ್ದೇಶ ಏನು? ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗ್ತಕ್ಕಂಥ ಈ ಒಂದು ಸಾಧನೆಯೇ ಯೋಗ. ಈ ಯೋಗದಲ್ಲಿ ಅನೇಕ ಪ್ರಕಾರಗಳಿವೆ. ಕರ್ಮಯೋಗ ಇದೆ, ಹಠಯೋಗ ಇದೆ, ಆಮೇಲೆ ಲಯಯೋಗ ಇದೆ, ಭಾವಯೋಗ ಇದೆ, ಸಾಂಖ್ಯ ಯೋಗ ಇದೆ, ರಾಜಯೋಗ ಇದೆ, ಜ್ಞಾನಯೋಗ ಇದೆ. ಈ ಎಲ್ಲದರಲ್ಲಿ ಶ್ರೇಷ್ಠವಾದ ಯಾವುದು ಅಂತಂದರೆ ರಾಜಯೋಗ. ಈ ರಾಜಯೋಗದಲ್ಲಿ ಉಳಿದ ಎಲ್ಲ ಯೋಗಗಳು ಸೇರಿಕೊಳ್ತವೆ. ಭಕ್ತಿ ಯೋಗನೂ ಅದರಲ್ಲಿರ್ತದೆ, ಜ್ಞಾನ ಯೋಗನೂ ಅದರಲ್ಲಿರ್ತದೆ, ವೈರಾಗ್ಯ ಯೋಗನೂ ಅದರಲ್ಲಿರ್ತದೆ. ಈ ಯೋಗವನ್ನೇ ಅರ್ಜುನನಿಗೆ ಕೃಷ್ಣ ಯುದ್ಧದ ಸಮಯದಲ್ಲಿ ಗೀತೋಪದೇಶದ ಮೂಲಕ ವಿವರಿಸ್ತಾನೆ. ಭಕ್ತಿ ಯೋಗ ಅಂದರೆ ಏನು, ಸಾಂಖ್ಯ ಯೋಗ ಅಂದರೆ ಏನು, ಕರ್ಮಯೋಗ ಅಂದರೆ ಏನು, ರಾಜಯೋಗ ಅಂದರೆ ಏನು ಅನ್ನುವುದನ್ನು ಸವಿವರವಾಗಿ ವಿವರಿಸ್ತಾನೆ. ಅದಕ್ಕೆ ಭಗವದ್ಗೀತೆ ಒಂದು ಶ್ರೇಷ್ಠವಾದ ಸಾರ್ವಕಾಲಿಕ ಒಂದು ಗ್ರಂಥವಾಯಿತು. ಸೊ ಹೀಗೆ ಯೋಗದ ಮೂಲವನ್ನು ತಿಳಿಯದೆ, ಯೋಗದ ಒಂದು ಸರಿಯಾದ ಅರ್ಥವನ್ನು ತಿಳ್ಕೊಳ್ಳದೆ, ಬರೀ ಯೋಗಾಭ್ಯಾಸಕ್ಕೆ ಮಾತ್ರ ಅಥವಾ ಇಂಟರ್ನ್ಯಾಷನಲ್ ಡೇ ದಿವಸ ಬೀದಿಗೆ ಬಂದು ಅಥವಾ ಹೊರಗಡೆ ಬಂದು ಸಮೂಹದಲ್ಲಿ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರ ಮೂಲಕ ಅವತ್ತು ಮಾಡಿ ಉಳಿದ 365 ದಿವಸ ಮರೆತು ಬಿಟ್ಟರೆ ಅದು ಯೋಗ ಆಗೋದಿಲ್ಲ. ಯೋಗ ಅಂತಕ್ಕಂಥದ್ದು ನಿರಂತರವಾದ ಸಾಧನೆ. ದೇಹ ಅಂತಕ್ಕಂಥದ್ದು ಅದರ ಒಂದು ಭಾಗ ಅಷ್ಟೇ. ಸೊ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಯೋಗದಿದೆ, ಪ್ರಾಣಾಯಾಮ ಮೂಲಕ ಮಾಡ್ತಕ್ಕಂಥ ಯೋಗಗಳಿವೆ, ಜಪದ ಮೂಲಕ ಮಾಡ್ತಕ್ಕಂಥ ಯೋಗ ಇದೆ, ಅನೇಕ ಸಾಧನೆಗಳಿವೆ. ಇವೆಲ್ಲ ಗುರುಮುಖಿಯನ್ನು ತಿಳ್ಕೊಂಡು ನಾವು ಸಾಧನೆ ಮಾಡಿದಾಗ ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಾವು ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಆಗ್ತಕ್ಕಂಥ ಯೋಗ ಪ್ರಾಪ್ತಿ ನಮಗಾಗ್ತದೆ. ಒಟ್ಟು ಯೋಗ ಪ್ರಾಪ್ತಿ ಆಗಬೇಕಾದ್ರೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲಿಂದ? ಸೊ ಕನ್ಸಿಸ್ಟೆಂಟಾಗಿ ಪ್ರತಿ ದಿವಸ ನಿಯಮಿತವಾಗಿ ಬೆಳಗ್ಗೆ 1 ತಾಸು, ಸಂಜೆ ಧ್ಯಾನಾದಿಗಳನ್ನು ಮಾಡೋದ್ರ ಮೂಲಕ ನಮ್ಮ ಜೀವನವನ್ನು ನಾವು ಪಾನವನ್ನು ಮಾಡಿಕೊಳ್ಬೋದು, ಸಾರ್ಥಕವನ್ನು ಮಾಡಿಕೊಳ್ಬೋದು. ಸೊ ನಮಗೇನು ಬೇಕೋ ಅದನ್ನು ಸಿದ್ಧಿಗಳನ್ನು ಕೂಡ ನಾವು ಮಾಡ್ಕೋಬೋದು ಅಂತ ಹೇಳ್ತಾ, ಇಂಟರ್ನ್ಯಾಷನಲ್ ಯೋಗ ಡೇಗೆ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯಗಳನ್ನು ಹೇಳ್ತಾ ಮತ್ತು ಹ್ಯಾಪಿ ಫಾದರ್ಸ್ ಡೇ ಅಂತಲೂ ಹೇಳ್ತಾ ಸೊ ನನ್ನ ಮಾತು ಮುಗಿಸ್ತೇನೆ. ನಿಮಗೆಲ್ಲ ಶುಭವಾಗಲಿ. ಸಾಧನೆಯಲ್ಲಿರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಆ್ಯಂಡ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.